ಮತ್ತೆ ಪೆಟ್ಟು ತಿನ್ನುವುದಂತೆ ಇನ್ನು 2 ಬಿಡಬೇಕಿದ್ದಾರೆ. ಆಗ 4 ಬಂದಿದ್ದೀಯಂತೆ. ತುಂಬ ವರ್ಷದ ಮೇಲೆ ಈ ಥರ ಒಂದು ಮೂವಿ ನೋಡಿದ್ವಿ. ನಕ್ಕು ಸಾಕಾಗಿತ್ತು. ಕೊನೆಗೆ ಒಂದು ಟ್ರಾಜಿಡಿ ಇತ್ತು. ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫಿಲಮ್. ಥ್ಯಾಂಕ್ ಯು. ಎಂಥ ಮೂವಿ ಮಾರೆ, ಲೈಕ್ ಟೂ ಗುಡ್, ಲೈಕ್ ಲಾಫ್, ಲೈಕ್ ನಕ್ಕಿ ಸುಸ್ತಾದ್ವಿ. ಹೇಗಿತ್ತು ಅಗಸ್ತ್ಯ ಮೂವಿ? ಹೇಗೆ ಹೇಳಬೇಕು ಮೂವಿ? ಸೂಪರ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ರಿಯಲಿ ಸೋ ಮಚ್. ತುಂಬ ಚೆನ್ನಾಗಿತ್ತು. ನಕ್ಕಿ ಸಾಕಾಯಿತು. ವೆರಿ ಗುಡ್ ಮೂವಿ. ಥ್ಯಾಂಕ್ ಯು. ಮೂವಿ ಮಾತ್ರ ಚಂದಿ. ಈ ಮೂವಿ ಎಲ್ಲಿಟ್ಟಿದ್ರಿ ಇಷ್ಟು ದಿವಸ? ಆ್ಯಕ್ಚುಲಿ ಇನ್ನೊಂದೇನಂದ್ರೆ ಮ್ಯಾಂಗ್ಳೂರ್ ಬೇಸ್ ಮೂವಿ ಅಂತ ನೋಡೋದಕ್ಕೆ ಒಂದು ಕಣ್ಣಿಗೆ, ಬಟ್ ಇವತ್ತು ಹೊಟ್ಟೆ ತುಂಬ ನಗೋ ರೀತಿ ಮಾಡಿದ್ದಾರೆ. ಐ ವಿಶ್ ದಿಸ್ ಟೀಮ್ ಆಲ್ ದಿ ಬೆಸ್ಟ್. ಇದೇ ಥರ ಈ ಡೈರೆಕ್ಟರ್ ಬಂದು ಇನ್ನೂ ಮೂವೀಸ್ಗಳು ತೆಗಿತಾ ಇರಲಿ. ಇದೇ ಥರ ನಾವು ಥಿಯೇಟ್ರಿಗೆ ಬಂದು ಇದೇ ಥರ ನಗ್ನಗ್ತಾ ಥಿಯೇಟ್ರಿಂದ ಹೊರಗಡೆ ಹೋಗ್ತಾ ಇರಲಿ. ಆಲ್ ದಿ ಬೆಸ್ಟ್ ಟೀಮ್. ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಇಷ್ಟು ಕಾಮಿಡಿಯಾಗಿ ಇಷ್ಟು ಚೆನ್ನಾಗಿದ್ದಿದ್ದು ಮೂವಿ ಎಲ್ಲೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಕನ್ನಡ ಇಂಡಸ್ಟ್ರಿ ಹೀಗೆ ಬೆಳೀಲಿ. ಮೂವಿ ತುಂಬ ಚೆನ್ನಾಗಿತ್ತು. ನಾವು ಟ್ರೈಲರ್ ನೋಡಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಬಟ್ ಅದಕ್ಕಿಂತ 100% ಜಾಸ್ತಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎವ್ರಿ ಕ್ಯಾರೆಕ್ಟರ್, ಆಮೇಲೆ ಕಾಮಿಡಿ ಜೊತೆ ಅದಕ್ಕಿಂತ ಇಂಪಾರ್ಟೆಂಟ್ ಆ ಸೋಷಿಯಲ್ ಮೆಸೇಜ್ ಇದೆಯಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟು. ಬಟ್ ಅದು ವಿತ್ ಕಾಮಿಡಿ ಬ್ಲೆಂಡ್ ಮಾಡಿರೋದಂತೂ ಎಲ್ಲರೂ ಸ್ವೀಕರಿಸ್ತಾರೆ ಅದನ್ನು. ಸೊ ಕಂಪ್ಲೀಟ್ ಎಂಟರ್ಟೈನರ್. ನಾವು ಮೋಸ್ಟ್ಲಿ ಇನ್ನೊಂದು 2 ಸತಿ ನೋಡ್ತೀವಿ. ನಮ್ಮ ಫ್ಯಾಮಿಲಿ ಖಂಡಿತ ನಮ್ಮ ಫ್ಯಾಮಿಲಿ ಜೊತೆ ಇನ್ನೊಂದು ರೌಂಡ್ ಬರ್ತೀವಿ. ಇದು ಭಾಳ ಚಲೋ ಇತ್ತು. ವಿ ಆರ್ ಫ್ರಮ್ ನಾರ್ತ್ ಕರ್ನಾಟಕದವ್ರಲ್ಲ. ನಾರ್ತ್ ಕರ್ನಾಟಕದವ್ರಿಗೆ ಇಲ್ಲಿ ಆಕ್ಸೆಂಟ್ ಫಸ್ಟ್ ಆಫ್ ಆಲ್ ಡಿಫ್ರೆನ್ಸ್ ಐತಿ. ಪ್ಲಸ್ ಕಾಮಿಡಿ ಐತಿ. ಹಾರರ್ ಕಾಮಿಡಿ ಇನ್ ದ ಸೆನ್ಸ್ ಹಾರರ್ ಕಾಮಿಡಿ ಈಸ್ ಜಸ್ಟ್ ವಾಟ್ ಯು ಹ್ಯಾವ್ ಇನಿಷಿಯೇಟೆಡ್ ಅಷ್ಟೇ. ಭಾಳ ಚಲೋ ಐತಿ ಮೂವಿ. ಐ ರಿಯಲಿ ವಿಶ್ ಆಲ್ ದ ಬೆಸ್ಟ್. ಸೂಫಮ್ ಸೋ ಅಂದಾಗ ಏನು ಅಂತ ಅರ್ಥ ಆಗಲಿಲ್ಲ. ಇಲ್ಲಿ ನೋಡಿದ್ಮೇಲೆ ನಿಮಗೂ ಅರ್ಥ ಆಗುತ್ತೆ ಏನದು ಅಂತ. ತುಂಬ ಚೆನ್ನಾಗಿತ್ತು. ನಕ್ಕು ಖುಷಿಯಾಗಿತ್ತು. ಕಂಟೆಂಟ್ ಚಿಕ್ಕದೇ ಇರ್ಬೋದು, ಬಟ್ ಡೀಟೇಲಿಂಗ್ ಸಖತ್ತಾಗಿದೆ. ಒಂದು ಖುಷಿ ಕೊಡುತ್ತೆ. ಚೆನ್ನಾಗಿದೆ ಸಿನಿಮಾ. ಸೂಫ್ರಮ್ ಸೋ ತುಂಬ ದಿನದಿಂದ ಕಾಯ್ತಾ ಇದ್ದೆ. ನಮ್ಮ JP ನಾಡವರ ನಮ್ಮ ಸ್ನೇಹಿತ JP ಅಣ್ಣ ಆಗಲಿ, ಪ್ರಕಾಶ್ ಅಣ್ಣ ಆಗಲಿ, ತುಂಬ ದಿನದಿಂದ ಇದು ಟ್ರೈಲರ್ ಎಲ್ಲ ಕಳಿಸ್ತಾ ಇದ್ರು. ಪಿಕ್ಚರ್ಗಾಗಿ ಕಾಯ್ತಾ ಇದೆ. ಇವತ್ತು ಮೊನ್ನೆಯಿಂದ ಮಂಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ನೋಡಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ನಗಿಸ್ತಾರೋ ಅಷ್ಟೇ ಒಂದು ಸೆಂಟಿಮೆಂಟ್ ಕೂಡ ಇದೆ ಸಿನಿಮಾದಲ್ಲಿ. ಒಂದು ಸಸ್ಪೆನ್ಸ್ ಆಗಿರ್ಬೋದು, ಹಿಂದ್ಗಡೆ BGM ವರ್ಕ್ ಆಗಿರ್ಬೋದು, ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮತ್ತು JP ಅಣ್ಣ ಆ್ಯಕ್ಟಿಂಗ್ ಪ್ಲಸ್ ನಿರ್ದೇಶನ ಅದ್ಭುತವಾಗಿ ಬಂದಿದೆ. ಪ್ರಕಾಶ್ ಅಣ್ಣವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಪುಷ್ಪಣ್ಣ ಮಾಡಿದ್ದಾರೆ, ದೀಪಕ್ ರೈ ಕಾಮಿಡಿ ಆಗಿರ್ಬೋದು, ಮಿಕ್ಸ್ ಆಫ್ ಎನರ್ಜಿ ಫುಲ್ಲು ಎಲ್ಲರದು ಸಖತ್ತಾಗಿ ಬಂದಿದೆ. ಫಸ್ಟ್ ಹಾಫ್ ಎಷ್ಟು ನಗ್ತೀವೋ ಸೆಕೆಂಡ್ ಹಾಫಲ್ಲಿ ಅಷ್ಟೇ ಥಿಯೇಟ್ರೆಲ್ಲ ಫುಲ್ ಸೈಲೆನ್ಸ್ ಆಗಿರುತ್ತೆ. ಎಮೋಷ್ನಲ್ ಎಲ್ಲ ಸಖತ್ತಾಗಿ ಬಂದಿದೆ. ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿನಿಮಾ. ಇದೇ ತಿಂಗಳು ಜುಲೈ ನಾಡಿದ್ದು 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಕರ್ನಾಟಕ ಜನತೆ ಸೂಫ್ರಮ್ ಸೋ ಸಿನಿಮಾನ ಥಿಯೇಟ್ರಲ್ಲೇ ಬಂದು ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಸೂಫ್ರಮ್ ಸೋ. ಬ್ಯೂಟಿಫುಲ್ ಆಗಿತ್ತು. ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡ್ತು ಅಂತಂದರೆ ಕಾಮಿಡಿ ವಾಸ್ ಅ ಥಿಂಗ್. ಆ್ಯಂಡ್ ಆಲ್ಸೋ ಸೂಪರ್ಸ್ಟಿಷನ್ ಅನ್ನೋದು ಹೇಗೆ ಒಂದು ಸಮಾಜದಲ್ಲಿ ಒಂದು ಪಾತ್ರವನ್ನು ತಗೊಂಡು ಎಲ್ಲ ಜನಗಳ ತಲೆನೂ ಹೇಗೆ ಕೆಡಿಸುತ್ತೆ. ಅದರಲ್ಲಿ ಜೊತೆಗೆ ಒಂದು ಸೆಕೆಂಡ್ ಹಾಫಲ್ಲಿ ನೋಡ್ತು ಅಂತಂದರೆ ಆ್ಯಸ್ ಅ ವುಮೆನ್ ವಾಟ್ ಡು ದೇ ಗೋ ಥ್ರೂ, ಅವರ ಒಂದು ನೋವುಗಳಾಗಿರ್ಬೋದು. ಅದರಲ್ಲಿ ಒಂದು ಆ್ಯಸ್ ಅ ಸೊಸೈಟಿ ಹೇಗೆ ಹೌ ಸೊಸೈಟಿ ಕ್ಯಾನ್ ಬ್ರಿಂಗ್ ದೆಮ್ ಔಟ್ ಆಫ್ ಇಟ್. ಆ್ಯಂಡ್ ಎವ್ರಿಥಿಂಗ್ ವಾಸ್ ವೆರಿ ವೆಲ್ ಪ್ಲೇಡ್. ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ, ಕಾಸ್ಟ್ನ ತುಂಬ ಚೆನ್ನಾಗಿ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಎಡಿಟಿಂಗ್ ಎಲ್ಲರೂ ಏನು ಮಾಡ್ತಾರೆ ಆನ್ ಸ್ಕ್ರೀನಲ್ಲಿ ಏನು ಕಾಣುತ್ತೆ ಅದನ್ನು ಮಾತ್ರ ನೋಡ್ಬಿಟ್ಟು ಹೇಳ್ತಾರೆ. ಬಟ್ ಬಿಹೈಂಡ್ ದ ಸೀನ್ಸ್ ಎಷ್ಟೋ ಜನರದು, ಸಾವಿರಾರು ಜನರದು ಒಂದು ಕಷ್ಟ ಅಥವಾ ಒಂದು ಪ್ರತಿಫಲ ಅನ್ನೋದು ಈ ಒಂದು ಸಿನಿಮಾಯಿಂದ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಮೂವಿನ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಬಂದುಬಿಡಬೇಡಿ. ಅದರಲ್ಲಿ ಆ ಒಂದೊಂದು ಸೆಕೆಂಡಲ್ಲಿ ಇರೋಂಥ ಒಂದೊಂದು ಎಫರ್ಟು ಒಂದು 100 ಜನದಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು. ವಂಡರ್ಫುಲ್ ಮೂವಿ. ಎವ್ರಿ ಕ್ಯಾರೆಕ್ಟರಿಗೆ ಎಂಥ ಸಾಂಗ್ಸ್ ಇತ್ತು, ಅಮೇಝಿಂಗ್ ಸಾಂಗ್ಸ್. ಆ ಡೀಟೇಲ್ ಆಗಿರಲಿ, ಕ್ಯಾರೆಕ್ಟರ್ಸ್ ಆಗಿರಲಿ, ಸರ್ ಇದು ಚಂದ್ರು ಪಾಠ ಆಗಿರಲಿ, ಅಮೇಝಿಂಗ್, ಹೇಳಲಿಕ್ಕೆ ಇರಲಿಲ್ಲ. ಆ್ಯಂಡ್ ಒಬ್ರಿಗಿಂತ ಇನ್ನೊಬ್ಬರು ಕ್ಯಾರೆಕ್ಟರಲ್ಲಿ ಅಮೇಝಿಂಗ್ ಆಗಿರ್ಬೋದು. ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಡೀಟೇಲ್ಡ್ ಆಗಿ ನೋಡಬೇಕಂದ್ರೆ ಎಂಟೈರ್ ಮೂವಿ ಇಸ್ ರಿಯಲಿ ಗುಡ್. ಫನ್, ಎಲ್ಲರೂ ನಗಾಡ್ತಾರೆ, ಚೆನ್ನಾಗುಂಟು ಅಂತ ಹೇಳ್ತಾರೆ. ನಗೋದು ಮಾತ್ರ ಅಲ್ಲ, ದ ಲಾಸ್ಟ್ ಪಾರ್ಟ್ ಆಗಿರಲಿ, ಇಟ್ಸ್ ಬ್ಯೂಟಿಫುಲ್, ಮಸ್ಟ್ ವಾಚ್. ಸಿನಿಮಾಲಂತೂ ಗುರೂಜಿ, ನಮ್ಮ ಗುರೂಜಿ ಸಾಕು, ಏನು ಹೇಳಂಗಿಲ್ಲ.
ಸರ್ಪ್ರೈಸ್ 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 ಏನು ಬಿಟ್ಕೊಡಲ್ಲ. ನೀವೇ ಬರಬೇಕು, ಮೂವಿ ನೋಡಬೇಕು, ನೀವೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಪ್ಲೀಸ್ ಎಲ್ಲರೂ ಪ್ರಮೋಟ್ ಮಾಡಿ. ಕನ್ನಡ ಸಿನಿಮಾ ತುಂಬ ದಿನ ಆದಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಕುಡೋಸ್ ಟು ದ ಟೀಮ್. ವೆರಿ 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 ಗುಡ್ ಫಿಲಮ್ ಸರ್. ಸೂಪರ್ ಆಗಿದೆ ಮೂವಿ ಅಂತೂ. ಯಾರ್ಯಾರು ಕನ್ನಡ ಇಂಡಸ್ಟ್ರಿಲಿ ಯಾವುದು ಫಿಲಮ್ ಬರ್ತಿಲ್ಲ, ಯಾವುದು ಫಿಲಮ್ಸ್ ಇಲ್ಲ ಅಂತ ಹೇಳ್ತಿದ್ರಿ, ಅವರೆಲ್ಲ ಬಂದು ಈ ಫಿಲಮ್ ನೋಡಿ. ಸೂಪರ್ ಆಗಿದೆ, ಮಸ್ಟ್ ಸರ್. ತುಂಬ ಚೆನ್ನಾಗಿದೆ ಮೂವಿ. ಆಬ್ವಿಯಸ್ಲಿ ಶಟೀಸ್ಗಳೆಲ್ಲ ಮಾಡೋ ಫಿಲಮ್ ಎಲ್ಲ ನಾವು ನೋಡಾದ್ಮೇಲೆ ಒಂದು 2-3 ದಿನ ಮಂಗಳೂರು ಭಾಷೆಯಲ್ಲೇ ಮಾತಾಡುತ್ತಾ. ಹಾಗಾಗಿ ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಯಾವುದೇ ಥರ ವಾಯ್ಲೆನ್ಸು ವಲ್ಗಾರಿಟಿ ಯಾವುದೂ ಇಲ್ಲ. ಫುಲ್ ಫ್ಯಾಮಿಲಿ ಬಂದು ಎಂಜಾಯ್ ಮಾಡ್ಕೊಂಡು ನೋಡೋವಂಥ ಫಿಲಮ್. ತುಂಬ ನಗ್ತೀರಾ. ಏನೋ ಹಾರರ್ ಅಂತ ಯಾರು ಹೆದರ್ಕೊಂಡ್ಬಿಡಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಮೆಸೇಜ್ ಇದೆ, ಟ್ವಿಸ್ಟ್ ಇದೆ, ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಮೂವಿ. ಕನ್ನಡ ಫಿಲಮಲ್ಲಿ ಈ ಥರ ಇನ್ನೂ ಒಳ್ಳೆ ಸಿನಿಮಾಗಳು ಬರ್ತಾ ಇರಬೇಕು. ತುಂಬ ಇಷ್ಟ ಆಯಿತು ಮಾತ್ರ. ಒಳ್ಳೆ ಹ್ಯೂಮರ್ ಇದೆ ಫಸ್ಟ್ ಹಾಫು, ಆಮೇಲೆ ಸೆಕೆಂಡ್ ಹಾಫ್ ಇನ್ನೊಂದು ಥರ ಎಕ್ಸ್ಪ್ಲೋರ್ ಆಗುತ್ತೆ. ತುಂಬ ಇಷ್ಟ ಆಯಿತು. ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ, ಯಾಕೋ ಫಿಲಮ್ಗಳೇ ಬರ್ತಿಲ್ಲ, ಈ ವರ್ಷದಲ್ಲಿ ಯಾವುದು ಬರ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀವಿ ನಾವು ಎಸ್ಪೆಷಲಿ. ಆದರೆ ಇದು ತುಂಬ ಒಳ್ಳೆ ಸಿನಿಮಾ. ಈ ಥರ ಇನ್ನೂ ಬರಬೇಕು. ಆಮೇಲೆ ಕನ್ನಡ ಸಿನಿಮಾ ಬೆಳಿಬೇಕು. ಸೊ ಬೆಳಿಬೇಕಂದ್ರೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಹೇಳಿ ಪ್ರಯೋಜನ ಇಲ್ಲ. ಈ ಎಕ್ಸ್ಪೀರಿಯನ್ಸ್ ನಮಗೆ ಜೀವಮಾನದಲ್ಲೇ ಫಸ್ಟ್ ಇದು. ಹೌದು, ಇಷ್ಟುವರೆಗೆ ಇಂಥ ಸನ್ನಿವೇಶಗಳು ನಮಗೆ ಸಿಗಲಿಲ್ಲ. ಚೆನ್ನಾಗಿದೆ ಅಂತ ಹೇಳೋದು ಕೂಡ ಕಮ್ಮಿ ಆಗುತ್ತೆ. ವೆಲ್ ರಿಟನ್ ಆ್ಯಂಡ್ ಎಕ್ಸಿಕ್ಯೂಟೆಡ್. ಒಂದು ಹಾರರ್ ಕಾಮಿಡಿ ಸಿನಿಮಾ ಹೇಗಿರಬೇಕು ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಬಿಕಾಸ್ ಸಾಕಷ್ಟು ಸಿನಿಮಾಗಳು ಬಂದಿದೆ, ಬಟ್ ಇದರಷ್ಟು ಆ್ಯಸ್ ಐ ಸೆಡ್ ಸುಸ್ತಾಯಿತು, ನಕ್ಕಿ ಸುಸ್ತಾಯಿತು.